ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಗಫಾರ್ ಅಲಿ, ENT ಸ್ಪೆಷಲಿಸ್ಟ್. ನಾನು ಇದಕ್ಕಿಂತ ಮುಂಚೆ ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ, ತೆಲುಗುವಲ್ಲಿ ಕೊರೋನಾ ಬಗ್ಗೆ ಮಾತಾಡಿದ್ದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೂ ಇದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಬಯಸ್ತೇನೆ. ಕೊರೋನಾ ಅಂತ ಹೆಸರು ಇದಕ್ಕೆ ಹೇಗೆ ಬಂತು? ಆ್ಯಕ್ಚುಲಿ ಈ ವೈರಸ್ಸನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನಲ್ಲಿ ನೋಡಿದಾಗ ಅದು ಕಿರೀಟದ ಥರ ಕಾಣಿಸ್ತು. ಲ್ಯಾಟಿನ್ ಭಾಷೆಯಲ್ಲಿ ಕಿರೀಟವನ್ನು ಕೊರೋನಾ ಅಂತ ಹೇಳ್ತಾರೆ, ಹಾಗಾಗಿ ಇದರ ಹೆಸರು ಬಂತು. ಈ ಕೊರೋನಾ ವೈರಸ್ ಮನುಷ್ಯರಿಗೆ ಮುಂಚೆಯಿಂದನೇ ಪರಿಚಯ ಇದೆ ಇದರದ್ದು. ಇದು ಮನುಷ್ಯರಿಗೆ ಹರಡುವಂಥ ಕೊರೋನಾ ವೈರಸ್ ಬರೀ ನೆಗಡಿ ಕೆಮ್ಮು ಆಗಿ ಹೋಗಿಬಿಡ್ತಾಯಿತ್ತು. ಆದರೆ ಕೆಲವೊಮ್ಮೆ ಪ್ರಾಣಿಗಳಲ್ಲಿ ಇರುವಂತಹ ಕೊರೋನಾ ವೈರಸ್ ಒಂದೊಂದು ಸಲ ನಮ್ಮ ತಪ್ಪಿಂದ, ಈ ನಮ್ಮ ಮಾನವ ಕುಲದ ತಪ್ಪಿಂದಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬಂದು ಅವರಿಗೆ ಜಾಸ್ತಿ ಸಿವಿಯರ್ ಆಗಿರುವಂತಹ ರೋಗ ಬರ್ತಾಯಿದೆ. ಇದು ಹೇಗೆ ಬಂತು? ಮನುಷ್ಯರು ಕಾಡು ಮೃಗಗಳ ಹತ್ರ ಸಂಪರ್ಕವನ್ನು ಜಾಸ್ತಿ ಮಾಡಿ, ಇಲ್ಲ ಅಂತಹ ಮೃಗಗಳನ್ನು ತಿಂದು, ಇಲ್ಲ ನೋಡಿ ಇತ್ತೀಚೆಗೆ ಈ ಕೊರೋನಾ ವೈರಸ್ ವುಹಾನ್ ಈ ವನ್ಯಜೀವಿಗಳ ಒಂದು ಮಾರ್ಕೆಟ್ನಲ್ಲಿ ಬಂದು ಅಲ್ಲಿಂದಾಗಿ ಹರಡಿರುವುದು ಎಲ್ಲರ ಗಮನಕ್ಕೆ ಬಂದಿದೆ. ವುಹಾನ್ನಲ್ಲಿ ಒಬ್ಬರಿಗೆ ಫಸ್ಟ್ ಕೊರೋನಾ ಬಂತು. ಅದರಿಂದ ನೋಡಿ ಈಗ ಈ ಜಗತ್ತು ವ್ಯಾಪ್ತವಾಗಿ ಇಡೀ ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲೇ ಕೊರೋನಾ ಬಂದಿದೆ. ಈ ಕೊರೋನಾ ಜನರಿಗೆ ಹರಡೋದು ಹೇಗೆ? ಕೊರೋನಾ ಇರುವಂತಹ ರೋಗಿ ತುಮ್ಮಿದರೆ ಇಲ್ಲ ಕೆಮ್ಮಿದರೆ ಅವನ ಗಾಳಿಯಲ್ಲಿ ಈ ಕೊರೋನಾ ವೈರಸ್ನ ಕಣಗಳು ಗಾಳಿಯಲ್ಲಿ ಹೋಗ್ತವೆ. ಅದೇ ಕಣಗಳನ್ನು ಬೇರೆ ಕೊರೋನಾ ಇಲ್ಲದೇ ಇರುವಂತಹ ರೋಗಿ ಉಸಿರಾಡಿದರೆ ಅವನ ಮೂಗಲ್ಲಿ ಹೋಗುತ್ತೆ. ಮೂಗಲ್ಲಿ ಅಲ್ಲದೆ ಕೆಲವರು ಬಾಯಲ್ಲಿ ಉಸಿರಾಡಿದರೂ ಬಾಯಲ್ಲೂ ಹೋಗ್ಬೋದು, ಇಲ್ಲ ಕೆಲವೊಬ್ಬರು ಪರ್ಟಿಕ್ಯುಲರ್ಲಿ ಡಾಕ್ಟರ್ಸ್, ನರ್ಸಸ್, ಇಲ್ಲ ರೋಗಿಗಳ ತುಂಬ ಹತ್ತಿರದಿಂದ ನೋಡಿಕೊಳ್ಳುವ ರೋಗಿಗಳನ್ನು ಅವರ ಕಣ್ಣಿನ ಮುಖಾಂತರವೂ ಹೋಗಬಹುದು. ಅದಕ್ಕೋಸ್ಕರ ನಾವು ಹೇಳೋದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಈ 6 ಫೀಟ್ಗಿಂತಲೂ ಜಾಸ್ತಿ ದೂರ ಇದ್ದರೆ ಪೇಷಂಟಿಂದ ಅವನು ಕೆಮ್ಮಿದರೂ ಬರೋದಿಲ್ಲ ಅಂತ ಒಂದು ಅನುಮಾನ. ಅದಕ್ಕೋಸ್ಕರ ನಾವೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು. ಸೊ ರೋಗ ಲಕ್ಷಣ ಶಾಸ್ತ್ರ. ಸೊ ಹೇಗೆ ಕೊರೋನಾ ಬರುತ್ತೆ ನೋಡಿ. ಕೊರೋನಾ ಮೇನ್ಲಿ ಈ ರೆಸ್ಪಿರೇಟರಿ ಟ್ರ್ಯಾಕ್ಟನ್ನು ಅಟ್ಯಾಕ್ ಮಾಡೋದು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೇನು? ನಾವು ಉಸಿರಾಡುವುದು ಮೂಗಿಂದ ಜಾಸ್ತಿ 90%. ಆ ಉಸಿರಾಟ ಒಂದು ಕೊಳವೆ, ಒಂದು ಟ್ಯೂಬ್ ಮೂಗಿಂದ ಹಿಡ್ಕೊಂಡು ಲಂಗ್ಸ್ವರೆಗೂ ಹೋಗುತ್ತೆ. ಅದನ್ನು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ. ಮೂಗಿಂದ ನಮ್ಮ ಧ್ವನಿ ಗ್ರಂಥಿ ಲ್ಯಾರಿಂಗ್ಸ್ ತನಕ ನಾವು ಅದನ್ನು ಮೇಲ್ಗಡೆ ಇರುವಂಥ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ಬೋದು, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಈ ಲ್ಯಾರಿಂಗ್ಸಿಂದ ಅಲ್ವೆಲೈ ತನಕ ಅದನ್ನು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ಬೋದು. ಆದರೆ ಇದಕ್ಕಿಂತ ಮುಂಚೆ ಬಂದಿರೋ ಈ SARS-CoV-1 ಏನಿದೆಯಲ್ಲ, ಅದು ಬರೀ ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಅಟ್ಯಾಕ್ ಮಾಡ್ತಿತ್ತು. ಆದರೆ ಈ ಸ್ಪೆಷಲ್ ಕೊರೋನಾ ವೈರಸ್ ಏನಂದರೆ ಇದು GI ಟ್ರ್ಯಾಕ್ಟ್, ಹಾರ್ಟ್, ಲಂಗ್ಸ್, ಕಿಡ್ನಿಸ್ಗೂ ಎಫೆಕ್ಟ್ ಆಗುತ್ತೆ ಅಂತ ಕೆಲವೊಂದು ರಿಪೋರ್ಟ್ಸಲ್ಲಿ ಬಂದಿದೆ. ಸೊ ಏನಾಗುತ್ತೆ, ಈ ಕೊರೋನಾ ವೈರಸ್ ಮೂಗೊಳಗಡೆ ಹೋದ್ಮೇಲೆ ಮೂಗೊಳಗಡೆ ಇರುವಂಥ ನಮ್ಮ ಜೀವಕೋಶಗಳ ಹತ್ತಿರ ಹೋಗಿ ಅದರಲ್ಲಿ ಅಟ್ಯಾಕ್ ಮಾಡುತ್ತೆ. ಈ ಕೊರೋನಾ ವೈರಸ್ಸಲ್ಲಿ ಹೊರಗಡೆ ಸ್ಪೈಕ್ ಪ್ರೋಟೀನ್ಸ್ ಇರ್ತವೆ. ಈ ಸ್ಪೈಕ್ ಪ್ರೋಟೀನ್ಸ್ ಈಸಿಯಾಗಿ ಈ ನಮ್ಮ ಜೀವಕೋಶಗಳ ಪರದೆ ಮೇಲೆ ಅಟ್ಯಾಚ್ ಆಗಿ ಒಳಗಡೆ ಅದರ RNAನ ಟ್ರಾನ್ಸ್ಫರ್ ಮಾಡ್ತವೆ. RNA ಟ್ರಾನ್ಸ್ಫರ್ ಮಾಡಿದ ಮೇಲೆ ಈ ನಮ್ಮ ನೋಡಿ ವೈರಸ್ಗಳು ಹೊರಗಡೆ ಇದ್ದರೆ ಅವು ಜೀವಿಸೋಕ್ಕಾಗಲ್ಲ, ಬಹಳಷ್ಟು ಬೇಗ ಸತ್ತೋಗ್ತವೆ. ಬಿಸಿಲಲ್ಲೂ ಸತ್ತೋಗ್ತವೆ. ನಾವು ಆಲ್ಕೋಹಾಲಲ್ಲಿ ಕ್ಲೀನ್ ಮಾಡಿದರೂ ಸತ್ತೋಗ್ತವೆ, ಇಲ್ಲ ನಾವು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿದರೂ ಸತ್ತೋಗ್ತವೆ. ಆದರೆ ಅದೇ ಜೀವಕೋಶದ ಒಳಗಡೆ ಬಂದರೆ ನಮ್ಮ ಜೀವಕೋಶದ ಒಳಗಡೆ ಇರುವಂತಹ ರೈಬೋಸೋಮ್ ಇದು ಉಪಯೋಗ ಮಾಡಿಕೊಂಡು ಅದೇ ವೈರಸಸ್ ಮಲ್ಟಿಪ್ಲೈ ಆಗ್ತವೆ. ಒಂದು ವೈರಸ್ ಹೊರಗಡೆ ಜೀವಕೋಶದಲ್ಲಿ ಹೋದರೆ ಸಾವಿರಾರು ವೈರಸ್ಗಳಾಗಿ ಮಲ್ಟಿಪ್ಲೈ ಆಗಿ ಮತ್ತೆ ಹೊರಗಡೆ ಬರ್ತವೆ.
ಹೊರಗಡೆ ಬಂದು ಮತ್ತು ಅಕ್ಕಪಕ್ಕದ ಸೆಲ್ಸ್ನ ಇನ್ಫೆಕ್ಟ್ ಮಾಡ್ತವೆ. ಮೂಗಿಂದ ಗಂಟಲು, ಗಂಟಲಿಂದ ಶ್ವಾಸಕೋಶದ ಒಳಗಡೆ, ಮತ್ತು ಅದೇ ನಾವು ಕೆಮ್ಮಿದರೆ ಬೇರೆಯವ್ರಿಗೂ ವೈರಸ್ ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನು ನಾವು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳ್ಬೋದು. ಸೊ ಸ್ಟೇಜ್ 1 ಅಂದರೆ ಅರ್ಲಿ ಇನ್ಫೆಕ್ಷನ್, ಅಂದರೆ ಇನ್ಫೆಕ್ಷನ್ ಮೂಗೊಳಗಡೆ ಹೋಯಿತು, ಮೂಗಿಂದ ಸ್ವಲ್ಪ ಗಂಟ್ಲೊಳಗಡೆ ಹೋಗಿ ಮೂಗು ಇರಿಟೇಷನ್ ಇಲ್ಲ ಜ್ವರ, ಸ್ವಲ್ಪ ಡ್ರೈ ಕಫ್ ಈ ಥರ, ಇಲ್ಲ ಸ್ವಲ್ಪ GI ಇರಿಟೇಷನ್ನು, ವಾಂತಿ, ಬೇಧಿ ಈ ಥರ ಆಗುತ್ತೆ ಸ್ಟೇಜ್ 1ಅಲ್ಲಿ. ಸ್ಟೇಜ್ 2 ಅಂದರೆ ಸ್ವಲ್ಪ ಮಾಡ್ರೇಟ್ ಸ್ಟೇಜ್. ಇದರಲ್ಲಿ ಏನಾಗಿದೆ ಅಂದರೆ ಲಂಗ್ಸ್ನ ಆಲ್ರೆಡಿ ಇನ್ಫೆಕ್ಟ್ ಮಾಡಿದೆ, ಟೈಪ್ 2 ಎಪಿಥೆಲಿಯಲ್ ಸೆಲ್ಸ್ನ ಅಫೆಕ್ಟ್ ಮಾಡಿ ಎಟಿಪಿಕಲ್ ನಿಮೋನಿಯಾ ಮಾಡುತ್ತೆ. ಇದು ಅಂದ್ರೇನು, ಈ ಒಣ ಕೆಮ್ಮಿದರೆ ಲಂಗ್ ಒಳಗಡೆ ಇರಿಟೇಷನ್ ಇದೆ, ಆದರೆ ಕಫ ಇಲ್ಲ, ಅದಕ್ಕೋಸ್ಕರ ಪೇಷಂಟ್ ಕೆಮ್ಮುವಾಗ ಒಣ ಕೆಮ್ಮಾಗಿ ಕೆಮ್ತಾರೆ ಪಲ್ಮರಿ ಸ್ಟೇಜಲ್ಲಿ. ಆಮೇಲೆ ಪಲ್ಮರಿ ಸ್ಟೇಜ್ ಲೇಟ್ ಸ್ಟೇಜಲ್ಲಿ ಏನಂದರೆ ಒಣ ಕೆಮ್ಮಿಂದಾಗಿ ಇದು ಕಫದಿಂದ ಆಗಿರುವಂಥ ಕೆಮ್ಮು, ಅಂದರೆ ಎಟಿಪಿಕಲ್ ನಿಮೋನಿಯಿಂದ ಟಿಪಿಕಲ್ ನಿಮೋನಿಯಾವರೆಗೆ ಕನ್ವರ್ಟ್ ಆಗೋ ಚಾನ್ಸ್ ಇದೆ. ಆವಾಗ ಏನಾಗುತ್ತೆ ಅಂತಂದರೆ ಈ ವೈರಸ್ಸಿಂದಾಗಿ ಅಲ್ಲಿ ಎಲ್ಲ ಬಿಳಿ ರಕ್ತ ಕಣಗಳು ಇಲ್ಲ ಮತ್ತು ಬೇರೆ ಎಲ್ಲ ಬಂದು ಟಿಪಿಕಲ್ ನಿಮೋನಿಯಾ ಫ್ಲೂಯಿಡ್ಸ್ ಬಂದು ಸೀಕ್ರೆಟ್ ಆಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಈ ರಿಯಾಕ್ಷನ್ ಜಾಸ್ತಿ ಆದರೆ ಅವ್ರಿಗೆಲ್ಲ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಆಗ್ಬೋದು. ಅಂದ್ರೇನು, ಆಕ್ಸಿಜನ್ ತೊಗೊಂಡ್ರು ಆ ಆಕ್ಸಿಜನ್ ರಕ್ತದೊಳಗಡೆ ಹೋಗಲ್ಲ, ಲಂಗ್ಸ್ ಫೇಲ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಕೆಲವೊಬ್ಬರಿಗೆ ಏನಂದರೆ ಇದರಿಂದಾಗಿ ಬಹಳಷ್ಟು ಬಿಳಿ ರಕ್ತ ಕಣಗಳ ಒಳಗಡೆಯಿಂದ ಕೆಮಿಕಲ್ಸ್ ರಿಲೀಸ್ ಆಗಿಬಿಟ್ಟು ಸೈಟೋಕೈನ್ ಸ್ಟಾರ್ಮ್ಸ್ ಅಂತ ಆಗಿಬಿಡುತ್ತೆ. ಅಂದ್ರೇನು, ಸೆಪ್ಟಿಕ್ ಥರ ಜ್ವರ ಬಂದು ಆರ್ಗನ್ಸ್ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೋಗ ಲಕ್ಷಣಗಳೇನು ಸ್ಟಾರ್ಟಿಂಗ್, ಒಂದು ಮಾತನ್ನು ನೀವು ಗಮನ ಇಟ್ಕೊಳ್ಳಿ. ಕೊರೋನಾ ಬಂದ ಮೇಲೆ 80% ಜನರಿಗೆ ಮೂಗಿಂದ ಗಂಟಲು ತನಕನೇ ಡಿಸೀಸ್ ಇರುತ್ತೆ. ಅವ್ರಿಗೆ ನಾರ್ಮಲ್ ನೆಗಡಿ, ಕೆಮ್ಮು, ಗಂಟಲು ನೋವು ಥರ ಬಂದುಬಿಟ್ಟು 2-3 ವಾರದಲ್ಲಿ ಹೋಗಿಬಿಡುತ್ತೆ. 15% ಜನರಿಗೆ ಅದು ಲಂಗ್ಸಲ್ಲೂ ಎಫೆಕ್ಟ್ ಆಗುತ್ತೆ, ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. 1% ಮಾರ್ಟಾಲಿಟಿ ರೇಟ್, ಅಂದರೆ ಟ್ರೀಟ್ಮೆಂಟ್ ಕೊಟ್ಟರು ಸಾಯಬಹುದು. ಅದಕ್ಕೋಸ್ಕರ ಕೊರೋನಾ ಬಂದರೆ ಡಾಕ್ಟ್ರ್ ಹತ್ರ ಹೋಗಬೇಕು. 99% ನೀವು ಬದುಕೋ ಚಾನ್ಸ್ ಇರುತ್ತೆ. ಸಾಮಾನ್ಯ ಲಕ್ಷಣಗಳೇನು, 80% ಜನರಿಗೆ ಜ್ವರ ಬರುತ್ತೆ ಕೊರೋನಾದಲ್ಲಿ. ಆಮೇಲೆ ಡ್ರೈ ಕಫ್, ಒಣ ಕೆಮ್ಮು ಬರುತ್ತೆ. ಆಮೇಲೆ ದಣಿವು, ಎಲ್ಲ ಮೈಕೈ ಎಲ್ಲ ನೋವಾಗುತ್ತೆ. ಆಮೇಲೆ ಗಂಟ್ಲು ಒಂಥರ ಕೆರೆಯೋ ಥರ ಸೋರ್ ಥ್ರೋಟ್ ಅಂತ ಹೇಳ್ತಿರೋದಾಗುತ್ತೆ. ಬೇಧಿ, ಅತಿಸಾರ ಆಗ್ಬೋದು, ವಾಂತಿ ಆಗ್ಬೋದು. ಕಂಜಕ್ಟಿವಿಟಿಸ್ ಅಂದರೆ ಕಣ್ಣು ಕೆಂಪುಗಾಗೋದು ಅದಾಗುತ್ತೆ. ತಲೆನೋವು ಬರುತ್ತೆ, ಜಾಸ್ತಿ ತಲೆನೋವು ಬರುತ್ತೆ. ಆಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ರುಚಿ ಮತ್ತು ವಾಸನೆ ನಷ್ಟ ಆಗುತ್ತೆ. ಯಾರಿಗಾದರೂ ರುಚಿ ಮತ್ತು ವಾಸನೆ ನಷ್ಟ ಆಯಿತು, ಇದು ಫಸ್ಟ್ ಟೈಮ್ ಆಗಿದೆ ಅಂತಂದರೆ 99% ಅವನಿಗೆ ಕೊರೋನಾ ಇದೆ ಅಂತ ಅರ್ಥ. ನನ್ನ ಪೇಷಂಟ್ಸು ಜಾಸ್ತಿ ಜನರಿಗೆ ಈ ಥರ ಆಗಿರೋರಿಗೆ ಎಲ್ಲರಿಗೆ ಟೆಸ್ಟ್ ಮಾಡಿದರೆ ಎಲ್ಲ 100% ಜನರಿಗೆ ಎಲ್ಲರಿಗೂ ಪಾಸಿಟಿವ್ ಬಂದಿದೆ. ಆಮೇಲೆ ಚರ್ಮದ ಮೇಲೆ ದದ್ದು, ಇಲ್ಲ ಬೆರಳು, ಇಲ್ಲ ಮತ್ತು ಕಾಲುಗಳೆಲ್ಲ ಕೆಂಪು ಕಲರು ಆಗುತ್ತೆ. ಕೆಲವರಿಗೆ ಈ ಗಂಭೀರ ಲಕ್ಷಣಗಳು ಕಾಣಿಸ್ಕೊಳ್ಳಬಹುದು. ಗಂಭೀರ ಲಕ್ಷಣಗಳು ಯಾರಿಗೆ ಬರುತ್ತೆ, BP, ಶುಗರ್, ವಯಸ್ಸು ಜಾಸ್ತಿ ಆಗಿರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು, ಇಲ್ಲ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಇರೋರು, ಇಲ್ಲ ಸ್ಟೀರಾಯ್ಡ್. ಆಮೇಲೆ ಈ ಸಿವಿಯರ್ ಕೊರೋನಾ ಏನಿದೆಯಲ್ಲ ಅದು ಗಂಟ್ಲಿಂದ ಎದೆ ಒಳಗಡೆ ತನಕ ಬರುತ್ತೆ, ಶ್ವಾಸ ಅಲ್ವಿಯೋಲೈಸ್ ತನಕ ಬರುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೆ ಯಾರಿಗಾದರೂ ನೆಗಡಿ, ಕೆಮ್ಮು, ಗಂಟಲು ನೋವು ತನಕ ಇದ್ರೂ, ಅದು ಕೊರೋನಾ ಇದ್ದರೂ ಅದು ಮೈಲ್ಡ್ ಇರಬಹುದು. ಈವನ್ ಈ ವಾಸನೆ ನಷ್ಟವಾದರೂ ಅದು ಮೈಲ್ಡ್ ಅಂತ ಹೇಳಬಹುದು. ಆದರೆ ಎದೆಯಲ್ಲಿ ನೋವು, ಇಲ್ಲ ಉಸಿರಾಡೋಕ್ಕೆ ತೊಂದರೆ ಆದರೆ ಅದು ಸಿವಿಯರ್ ಕೊರೋನಾ ಅಂತ ಹೇಳ್ಬೋದು. ಒಂದು ಸಿಂಪಲ್ ಮಾತನ್ನು ಹೇಳ್ತಾ ಇದ್ದೀನಿ. ಈ ಗಂಭೀರ ಲಕ್ಷಣಗಳೇನು, ಪರ್ಟಿಕ್ಯುಲರ್ಲಿ ಈ ಗಂಭೀರ ಲಕ್ಷಣಗಳು ಬರೋದು ವಯಸ್ಸಾಗಿರೋರಲ್ಲಿ, ಇಲ್ಲ BP, ಶುಗರ್, ಹಾರ್ಟ್ ರೋಗಿಗಳು, ಇಲ್ಲ ಜಾಸ್ತಿ ವೇಟು, ಇಲ್ಲ ಆಲ್ರೆಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಇಲ್ಲ ಡಯಾಲಿಸಿಸ್ನಲ್ಲಿರೋರು, ಇಲ್ಲ ಬೇರೆ ಯಾವುದಾದ್ರೂ ಕ್ಯಾನ್ಸರ್ಗೆ ಮೆಡಿಸಿನ್ಸ್ ತೊಗೊಳ್ಳೋರು, ಇಂಥವ್ರಿಗೆಲ್ಲ ಈ ಕೊರೋನಾ ಒಂದು ವೇಳೆ ಬಂದರೆ ಸ್ವಲ್ಪ ಜಾಸ್ತಿ ಸಿವಿಯರಾಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಗಂಭೀರ ಲಕ್ಷಣಗಳೇನು, ಉಸಿರಾಟದ ತೊಂದರೆ, ಎದೆ ನೋವು, ಮತ್ತು
ಎದೆಯಲ್ಲಿ ಒತ್ತಡ, ಇಲ್ಲ ನಡೆದಾಡೋಕ್ಕೂ ಕಷ್ಟ ಆಗ್ಬೋದು, ಸ್ವಲ್ಪ ನಡೆದರೂ ಉಸಿರಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಏನು, ಕೊರೋನಾ ಟ್ರೀಟ್ಮೆಂಟ್ಗಿಂತಲೂ ತಡೆಗಟ್ಟುವಿಕೆ ಚಿಕಿತ್ಸೆಗಿಂತ ಉತ್ತಮವಾಗಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದಕ್ಕೋಸ್ಕರ ನಾವೆಲ್ಲರೂ ಹೊರಗಡೆ ಒಂದು ವೇಳೆ ಹೋದರೆ ಈ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಸೊ ಈ ಚಿತ್ರದಲ್ಲಿ ನೀವು ನೋಡಿರಬಹುದು, ಒಂದು ನಾರ್ಮಲ್ ಮಾಸ್ಕ್ ಇದೆ. ಅದು ಎಲ್ಲರಿಗೆ, ನಾರ್ಮಲ್ ಜನರಿಗೆ, ಈ ಡಾಕ್ಟರು ಇಲ್ಲ ಹೆಲ್ತ್ ಕೇರ್ ವರ್ಕರ್ಸು ಇಲ್ಲ ನರ್ಸು ಇಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಲ್ಲದೆ ಜನರಿಗೆ ನಾರ್ಮಲ್ ಸರ್ಜಿಕಲ್ ಮಾಸ್ಕ್ 3 ಪೈಲ್ ಮಾಸ್ಕ್ ಇದು ಸಾಕು. ನೆನಪಿಟ್ಕೊಳ್ಳಿ, ವಾಟ್ಸಪ್ನಲ್ಲಿ ನಿಮಗೆ ಯಾವುದ್ಯಾವುದೋ ಚಿತ್ರಗಳು ಬಂದಿರಬಹುದು, ಆದರೆ ಕಲರ್ಡ್ ಪಾರ್ಟ್ ಹೊರಗಡೆ ಬರಬೇಕು, ಸ್ಟ್ರಿಪ್ಪು ಮೂಗಿನ ಹತ್ರ ಬರಬೇಕು. WHO ಗೈಡ್ಲೈನ್ಸು ಅದೇ. ಡಾಕ್ಟರ್ಗಳು ಈ ಬಲಭಾಗದಲ್ಲಿ ನೋಡಿದ್ದು ನನ್ನ ಚಿತ್ರ. ನಾನು ರೋಗಿಗಳನ್ನು ನೋಡುವಾಗ ಈ ಥರ ನಾರ್ಮಲ್ ಮಾಸ್ಕ್, ಅದರ ಮೇಲೆ N95 ಮಾಸ್ಕು, ಅದರ ಮೇಲೆ ಕನ್ನಡ ಮತ್ತು ಆಮೇಲೆ ಫೇಸ್ ಶೀಲ್ಡ್ ಎಲ್ಲ ಹಾಕ್ಕೊಂಡು ನೋಡ್ತೀನಿ. ಇಷ್ಟು ಪ್ರೊಟೆಕ್ಷನ್ ಕಂಪಲ್ಸರಿ ಬೇಕು ನಾವು ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ. ಸೊ ಕೊರೋನಾ ಹೇಗೆ ಟೆಸ್ಟ್ ಮಾಡ್ತೀವಿ? ಕೊರೋನಾಕ್ಕೆ ಮೇನ್ ಟೆಸ್ಟ್ ಕೊರೋನಾದೇನು ಅಂದರೆ RT-PCR ಟೆಸ್ಟ್. RT-PCR ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ನೇಸೋಫ್ಯಾರಿಂಗ್ಸ್ ಮೂಗು ಒಳಗಡೆಯಿಂದ ಮತ್ತು ಗಂಟ್ಲು ಒಳಗಡೆಯಿಂದ ಸ್ವ್ಯಾಬ್ ತೊಗೊಂಡು ಲ್ಯಾಬ್ ಕಳಿಸ್ತೀವಿ. ಈ ಲ್ಯಾಬಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಂಕ್ಷಿಪ್ತವಾಗಿ RT-PCR ಬಗ್ಗೆ ಹೇಳ್ತೇನೆ ನಾನು. ಈ ಲ್ಯಾಬ್ನಲ್ಲಿ ಈ ವೈರಸ್ ಒಂದು ವೇಳೆ ಇದ್ದರೆ ಅದು ಒಳಗಡೆ, ನಾನು ಹೇಳಿದ್ನಲ್ಲ, ಪ್ರೋಟೀನ್ ಲೇಯರ್ ಒಳಗಡೆ RNA ಇರುತ್ತೆ. ಆ RNAನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್ನಿಂದ RNAಯಿಂದ ಕಾಂಪ್ಲಿಮೆಂಟ್ರಿ DNA ಆಗಿ ನಾವು ತಯಾರಿಸ್ತೇವೆ. ಈ ಕಾಂಪ್ಲಿಮೆಂಟ್ರಿ DNAನ PCR ಮೆಷಿನಲ್ಲಿ ಹಾಕಿದರೆ ಅದು ಬಹಳಷ್ಟು ಕಾಪೀಸ್ ಆಫ್ DNA ಮಾಡುತ್ತೆ. ಅದನ್ನು ನಾವು ಕಂಪ್ಯೂಟರಲ್ಲಿ ಡಿಟೆಕ್ಟ್ ಮಾಡ್ಬೋದು. ಒಂದು ವೇಳೆ ಜಾಸ್ತಿ ವೈರಸ್ ಇದ್ದರೆ ಕಡಿಮೆ ಸೈಕಲ್ಸಲ್ಲೇ ಡಿಟೆಕ್ಟ್ ಆಗಬಹುದು, ಕಡಿಮೆ ವೈರಸ್ ಇದ್ದರೆ ಜಾಸ್ತಿ ಸೈಕಲ್ಸ್ ತೊಗೊಳುತ್ತೆ. ಅದಕ್ಕೆ RT-PCR ಟೆಸ್ಟ್ ಇಲ್ಲ ಕೊರೋನಾ ಟೆಸ್ಟ್ ಮಾಡಿದರೆ ನೀವು ನಿಮ್ಮ ಪೆಥಾಲಜಿಸ್ಟ್ ಇಲ್ಲ ನಿಮ್ಮ ಲ್ಯಾಬ್ ಟೆಕ್ನಿಷಿಯನ್ಗೆ ಕೇಳಿ, ಏನಂತ, ನಂದು ಕೊರೋನಾ CT ವ್ಯಾಲ್ಯೂ ಥ್ರೆಶೋಲ್ಡ್ ಆಫ್ ಸೈಕಲ್ ಎಷ್ಟು ಅಂತ. ಈ 30ರಿಂದ 40 ಒಳಗಡೆ ಇದ್ದರೆ ಅದು ಕೊರೋನಾ ಪಾಸಿಟಿವ್, ಆದರೆ ಮೈಲ್ಡ್ ಕೊರೋನಾ ಇದ್ದಂಗೆ. 40ಕ್ಕಿಂತ ಜಾಸ್ತಿ ಇದ್ದರೆ ಕೊರೋನಾ ನೆಗೆಟಿವ್. 30ಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ದೇಹದಲ್ಲಿ ವೈರಲ್ ಲೋಡ್ ಜಾಸ್ತಿ ಇದೆ ಅಂತ ಅರ್ಥ. ನಿಮಗೆ ಸಿಂಪ್ಟಮ್ಸ್ ಇಲ್ಲದೇ ಇರಬಹುದು, ಬೇರೆ ಏನೂ ಪ್ರಾಬ್ಲಮ್ ಇಲ್ಲದೇ ಇರಬಹುದು, ಆದರೆ ನೀವು ಬೇರೆಯವರಿಗೆ ಬಹಳಷ್ಟು ಕೊರೋನಾನ ಸ್ಪ್ರೆಡ್ ಮಾಡಬಹುದು. ಇನ್ನೊಂದು ಟೆಸ್ಟ್ ಇದೆ, ಆ್ಯಂಟಿಬಾಡಿ ಟೆಸ್ಟ್ ಅಂತ. ಅದು ಏನಂದರೆ, ಈ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಕಿಟ್ಸ್ ಬರ್ತಾವಲ್ಲ, ಆ ಥರ ಕಿಟ್ಸ್ ಇರ್ತವೆ. ಅದರಲ್ಲಿ ಸ್ವಲ್ಪ ಡ್ರಾಪ್ಸ್ ರಕ್ತ ಹಾಕಿದರೆ ಸ್ಟ್ರಿಪ್ ಪಾಸಿಟಿವ್ ಬರುತ್ತೆ. ಆದರೆ ಆ್ಯಂಟಿಬಾಡಿ ಟೆಸ್ಟ್ ರಿಲಯಬಲ್ ಅಲ್ಲ. ಮುಂಚೆ ರಾಜಸ್ಥಾನ್, ಕೇರಳದಲ್ಲೂ ಈ ಟೆಸ್ಟ್ ಸ್ಟಾರ್ಟ್ ಮಾಡಿದರು, ಆದರೆ ಅಲ್ಲಿ ಫಾಲ್ಸ್ ನೆಗೆಟಿವ್ಸ್ ಬರ್ತಾಯಿದೆ. ಅದಲ್ಲದೇನು ಆ್ಯಂಟಿಬಾಡಿ ಟೆಸ್ಟ್ ಈ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕಾಗಲ್ಲ. ಅದನ್ನು ದೇಹದಲ್ಲಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗೋಕ್ಕೆ 1 ವಾರಕ್ಕಿಂತ ಜಾಸ್ತಿ ಟೈಮ್ ಬೇಕು, ಮಿನಿಮಮ್ 2 ವೀಕ್ಸ್ ಬೇಕು. ಇಲ್ಲ ಆವಾಗ ಟೆಸ್ಟ್ ಮಾಡಿ ಪ್ರಯೋಜನ ಇಲ್ಲ. ಅದುವರೆಗೆ ರೋಗಿ ಹತ್ರ ಕೊರೋನಾ ಬಂದಿರಬಹುದು, ಅವನು ಬಹಳ ಜನರಿಗೆ ಸ್ಪ್ರೆಡ್ ಮಾಡಿರಬಹುದು. ಸೊ ಅದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಏನು, RT-PCR. ಸೊ RT-PCR ಅಲ್ಲದೆ ಪೇಷಂಟ್ಸ್ಗೆ CBC ಮಾಡಬೇಕು, ಸಂಪೂರ್ಣ ರಕ್ತದ ಎಣಿಕೆ, ಮತ್ತು CRP, C ರಿಯಾಕ್ಟಿವ್ ಪ್ರೋಟೀನ್, ಫೈಬ್ರಿನೋಜನ್, D-ಡೈಮರ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಈ ಎದೆ ಎಕ್ಸ್ರೇ, ಎದೆ CT ಸ್ಕ್ಯಾನ್. ಇದರಲ್ಲಿ C ರಿಯಾಕ್ಟಿವ್ ಪ್ರೋಟೀನ್ ಜಾಸ್ತಿ ಆದರೆ ಏನರ್ಥ, ಜಾಸ್ತಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ ದೇಹದಲ್ಲಿ. ಫೈಬ್ರಿನೋಜನ್ ಮತ್ತು D-ಡೈಮರ್ ಜಾಸ್ತಿ ಇದ್ದರೆ ಅವನಿಗೆ ಸಿವಿಯರ್ ಡಿಸೀಸ್ ಇದೆ ಅಂತ ಅರ್ಥ. ಅವನಿಗೆ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಬೇಕು. LFT RFT ಜಾಸ್ತಿ ಆದರೆ ಅಂದ್ರೇನು, ಪಿತ್ತಜನಕಾಂಗದ ಕಾರ್ಯಪರೀಕ್ಷೆಗಳಲ್ಲಿ ಇಲ್ಲ ಮೂತ್ರಪಿಂಡದ ಕಾರ್ಯಪರೀಕ್ಷೆಯಲ್ಲಿ ವ್ಯಾಲ್ಯೂಸ್ ಜಾಸ್ತಿ ಆದರೆ ಅವ್ರನ್ನೂ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಬೇಕು. ಚೆಸ್ಟ್ ಎಕ್ಸ್ರೇ ಮತ್ತು CT ಸ್ಕ್ಯಾನಲ್ಲಿ ನಿಮೋನಿಯಾ ಇದ್ದರೆ ಮಾಡ್ರೇಟಲ್ಲೂ ಇರಬಹುದು, ಸಿವಿಯರಲ್ಲೂ ನಿಮೋನಿಯಾ ಇರಬಹುದು.
ಆದರೆ ಅದು ಜಸ್ಟ್ ನಮಗೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ. ಇದು ನೋಡಿ, ಈ ಎಕ್ಸ್ರೇ ಪಿಕ್ಚರಲ್ಲಿ ನೋಡಿ, ಇದು ಚೆಸ್ಟ್ ಎಕ್ಸ್ರೇ PA ವ್ಯೂ. ನೀವು ನೋಡಬಹುದು ಈ ಲೆಫ್ಟ್ ಸೈಡ್ ಲೋವರ್ ಲೋಬಲ್ಲಿ ಈ ವೈಟ್ ಹತ್ತಿ ಥರ ಪ್ಯಾಚಸ್ ಕಾಣ್ತಾ ಇದ್ದಾವಲ್ಲ, ಅದು ಜನರಲಿ ಪೆರಿಫರಲ್ ಡಿಸ್ಟ್ರಿಬ್ಯೂಷನ್. ಈ ಸೈಡಲ್ಲಿದ್ದರೆ ಇದು ಜನರಲಿ ವೈರಲ್ ನ್ಯೂಮೋನಿಯಾದಲ್ಲಿ ಈ ಥರ ಇರುತ್ತೆ. ಇದೊಂದು COVID-19 ಪಾಸಿಟಿವ್ ಪೇಷಂಟಲ್ಲಿ ಕಂಡದ್ದು. ಸೊ ಮೈಲ್ಡ್ ಕೋವಿಡ್ ಆದರೆ ಏನೇನು ಟ್ರೀಟ್ಮೆಂಟ್ ತೊಗೊಳ್ಬೇಕು? ನಾನು ಹೇಳಿದ್ನಲ್ಲ, ಮೈಲ್ಡ್ ಕೋವಿಡ್ ಏನಂದರೆ ನೋಡಿ, ಇದು ಮೈಲ್ಡ್ ಕೋವಿಡ್ ಅಂದರೆ ಜಸ್ಟ್ ಮೈಲ್ಡ್ ಸಿಮ್ಟಮ್ಸ್ ಇರ್ತವೆ. ಅಂದ್ರೇನು, ಮೂಗಿಂದ ಗಂಟಲು ಒಳಗಡೆವರೆಗೆ ಸಿಮ್ಟಮ್ಸ್ ಇರಬಹುದು, ಇಲ್ಲ ಕೆಲವರಿಗೆ ಈ ವಾಂತಿ, ಬೇಧಿ, ಹೊಟ್ಟೆ ನೋವು ಇರಬಹುದು. ಸಾಮಾನ್ಯ ಲಕ್ಷಣಗಳೇನು? ಜ್ವರ, ಒಣಕೆಮ್ಮು, ದಣಿವು, ಗಂಟಲು ನೋವು, ಈ ರುಚಿ ಮತ್ತು ವಾಸನೆ ನಷ್ಟ, ತಲೆನೋವು, ಇಲ್ಲ ಕಣ್ಣು ಕೆಂಪಗಾಗೋದು. ಈ ಥರ ಏನಾದರೂ ಆದರೆ, ಪಾಸಿಟಿವ್ ಇದ್ದರೆ ಫಸ್ಟು ನಮಗೆಲ್ಲರಿಗೂ ಗೊತ್ತಿರುವಂಗೆ ಮೋಸ್ಟ್ ಕಾಮನ್ ಪ್ಯಾರಾಸ್ಟಮಾಲ್, ಈ ಡೋಲೋ 650 ಡೈಲಿ ಊಟ ಆದಮೇಲೆ ದಿನಕ್ಕೆ 3 ಸಲ ಒಂದು 4-5 ದಿವಸದ ತನಕ ತೊಗೊಳ್ಬೇಕು. ಅದರೊಟ್ಟಿಗೆ ನೆಕ್ಸ್ಟು ಟ್ಯಾಬ್ಲೆಟ್ ಏನು? ಫ್ಯಾಮ್ಟಾಟ್ 40 ಅಂತ ಫೆಮೋಟಿಡಿನ್ ಟ್ಯಾಬ್ಲೆಟ್. ಇದು ಆ್ಯಂಟಿಸಿಡ್ ಥರ. ಇದು ಊಟಕ್ಕಿಂತ ಮುಂಚೆ ದಿನ ಒಂದು 14 ದಿವಸ ತೊಗೊಳ್ಬೇಕು. ಅದರ ಜೊತೆ ವಿಟಮಿನ್ C ಊಟ ಆದಮೇಲೆ ದಿನ 2 ತೊಗೊಳ್ಬೇಕು. ವಿಟಮಿನ್ C ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಮಿನಿಮಮ್ 2ರಿಂದ 3 ಆರೆಂಜಸ್ ತಿಂದರೂ ಅದರಲ್ಲಿ ಅಷ್ಟು 500 mg ಅಷ್ಟು ವಿಟಮಿನ್ C ಬರುತ್ತೆ. ವಿಟಮಿನ್ C ಯಾವುದಕ್ಕೋಸ್ಕರ ಇಂಪಾರ್ಟೆಂಟ್? ಈ ವಿಟಮಿನ್ C ನಾವು ಒಂದು ವೇಳೆ ಕಡಿಮೆ ಇದ್ದರೆ ವೈರಸ್ ಜೊತೆ ನಾವು ಯುದ್ಧ ಆಡೋದಕ್ಕೋಸ್ಕರ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ವಿಟಮಿನ್ C ಒಂದು ತೊಗೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮತ್ತು ನಾವು ಇನ್ನೊಂದೇನೆಂದರೆ ಈ ಜಿಂಕ್ ಮತ್ತು ಮಲ್ಟಿವಿಟಮಿನ್ಸು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತವೆ ಅಂತ ಒಂದು ಸ್ಟಡೀಸ್ ಹೇಳ್ತವೆ, ಅದು ತೊಗೊಳ್ಬೇಕು. ಅದ್ರ ಜೊತೆ ಕ್ಯಾಲ್ಸಿಯಂ, ವಿಟಮಿನ್ D ಸಹ ತೊಗೊಳ್ಬೇಕು. ಶೆಲ್ಕಾಲ್ HD ಟ್ಯಾಬ್ಲೆಟ್ ದಿವಸ 1 ಊಟ ಆದಮೇಲೆ 14 ದಿವಸ ತನಕ ತೊಗೊಳ್ಬೇಕು. ಸೊ ಅದು ಟ್ರೀಟ್ಮೆಂಟ್, ಮೈಲ್ಡ್ ಕೋವಿಡ್ ಟ್ರೀಟ್ಮೆಂಟ್. ಮನೆಯಲ್ಲೇ ಕೋವಿಡ್ ಕಿಟ್ನಲ್ಲಿ ಇದೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವರು. ಮಾಡ್ರೇಟ್ ಕೋವಿಡ್ ಅಂದರೆ ಮಿತವಾದ ಕೋವಿಡ್ ಅಂದ್ರೇನು? ಕೋವಿಡ್ ಈ ಗಂಟಲು ಇಂದ ಕೆಳಗಡೆ ಶ್ವಾಸಕೋಶಗಳವರೆಗೆ ಹೋಗಿದೆ, ಆದರೆ ಅವನ ಶ್ವಾಸಗಳು, ಅವನ ಗಾಳಿ ಅವನ ಕಂಟ್ರೋಲಲ್ಲೇ ಇದೆ. ಅವನು ಈಸಿಯಾಗಿ ಉಸಿರಾಡಬಹುದು, ಜಾಸ್ತಿ ತೊಂದರೆ ಆಗ್ತಾಯಿಲ್ಲ. ಅಂದ್ರೇನು? ನ್ಯೂಮೋನಿಯಾ ಇದೆ, ಆವಾಗ ಜ್ವರ, ಕೆಮ್ಮು, ಒಣಕೆಮ್ಮು ಬರ್ತಾ ಇರುತ್ತೆ, ಆದರೆ ಆಕ್ಸಿಜನ್ ಸ್ಯಾಚುರೇಷನ್ ನೋಡುವಾಗ ನಾರ್ಮಲ್ ಆಗಿರುತ್ತೆ. CT ಸ್ಕ್ಯಾನಲ್ಲಿ ನೋಡಿದರೆ ವೈರಲ್ ನ್ಯೂಮೋನಿಯಾ ಥರ ಕಾಣ್ಬೋದು. ನಾನು ಇನ್ನೊಂದೇನು ಅಡ್ವೈಸ್ ಮಾಡ್ತೀನಿ ಅಂದರೆ, ಈ ಚಿತ್ರದಲ್ಲಿ ನೋಡಿ, ಒಂದು ಚಿಕ್ಕ ಪಲ್ಸ್ ಆಕ್ಸಿಮೀಟರ್ ನೀವು ತೊಗೊಳ್ಬೇಕು ಮನೆಯಲ್ಲಿ. ನಿಮಗೆ ಫ್ಲಿಪ್ಕಾರ್ಟ್ನಲ್ಲೂ ಇಲ್ಲ ಬೇರೆ ಆನ್ಲೈನ್ ಅಮೆಝಾನಲ್ಲೆಲ್ಲ ಸಿಗುತ್ತೆ. 2000ರಿಂದ 3000 ಒಳಗಡೆ ಬರುತ್ತೆ. ಮನೆಯಲ್ಲೊಂದು ಇದಿರೋದು ಒಳ್ಳೆಯದು. ಇದು ಜಸ್ಟ್ ಬೆರಳಿನಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಪಲ್ಸು ಮತ್ತು ಆಕ್ಸಿಜನ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮ ಆಕ್ಸಿಜನ್ 96-95ಗಿಂತ ಮೇಲೆ ಇದ್ದರೆ ನಾರ್ಮಲ್ ಇದ್ದೆ ಅಂತ ಅರ್ಥ. ಮತ್ತು ನೀವು ಡಾಕ್ಟರ್ ಸಂಪರ್ಕದಲ್ಲಿದ್ದು ಈ ಮನೆಯಲ್ಲಿ ಟ್ರೀಟ್ಮೆಂಟು ಮಾಡ್ಕೋಬಹುದು, ಇಲ್ಲ ಇಂಜೆಕ್ಷನ್ಸ್ ಮನೆಯಲ್ಲೂ ತೊಗೊಂಡು ಇರಬಹುದು ಇಂಥ ಪೇಷಂಟ್ಸ್ಗೆ. ಸೊ ಈ ಮಾಡ್ರೇಟ್ ಪೇಷಂಟ್ಸ್ ಅಂದ್ರೇನು? ಡ್ರೈ ಕಾಫ್, ಒಣ ಕೆಮ್ಮಾಗಿದೆ, ಉಸಿರಾಡೋಕ್ಕೆ ಜಾಸ್ತಿ ಕಷ್ಟ ಇಲ್ಲ, ಸ್ವಲ್ಪ ಕಷ್ಟ ಇದೆ, ಆಮೇಲೆ ಜ್ವರ ಬಂದು ಹೋಗ್ತಾ ಇದೆ, ಒಂದೊಂದು ಸಲ ಸ್ವಲ್ಪ ಎದೆ ನೋವು ಬರುತ್ತೆ. ಇಂಥವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಏನು? ಸೇಮ್ ನೋಡಿ, ಈ ಡೋಲೋ 650 ಟ್ಯಾಬ್ಲೆಟ್ ದಿವಸ ಊಟ ಆದಮೇಲೆ 3 ದಿವಸ ಒಂದು 4-5 ದಿವಸ ಕೊಡಬೇಕು. ಆಮೇಲೆ ಆ್ಯಂಟಾಸಿಡ್, ಸೋಂಪ್ರಾಸ್, ಎಸ್ಮೆಪ್ರೋಸಲ್ ಟ್ಯಾಬ್ಲೆಟ್ಟು 40 mg ಊಟಕ್ಕಿಂತ ಮುಂಚೆ ಒಂದು 14 ದಿವಸ ಕೊಡಬೇಕು. ಸೇಮ್ ನಾನು ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ವಿಟಮಿನ್ C ದಿನಕ್ಕೆ 2 ಸಲ, ಊಟ ಆದಮೇಲೆ 14 ದಿವಸ. ಆಮೇಲೆ ಜಿಂಕೋವಿಟ್ ಊಟ ಆದಮೇಲೆ ಡೈಲಿ ಒಂದು 14 ದಿವಸ. ಶೆಲ್ಕಾಲ್ HDನೂ ಊಟ ಆದಮೇಲೆ ಡೈಲಿ ಒಂದು 14 ದಿವಸ. ಸೊ ಈ ಡ್ರೈ ಕಫ್, ಒಣ ಕೆಮ್ಮು ಆದರೆ ಏನು ಮಾಡಬೇಕು?
ಇವಾಗಲೂ ಒಂದು ಕೆಮ್ಮಿನ ಬಗ್ಗೆ ಒಂದು ಇಂಪಾರ್ಟೆಂಟು ವಿಷಯನ ನೀವು ಗುರ್ತಿಟ್ಕೊಳ್ಬೇಕು. ಏನು ಅಂದರೆ, ಈ ಕೆಮ್ಮು ಜೊತೆ ಕಫ ಬಂದರೆ ನೀವು ಈ ಕೆಮ್ಮು ಕಡಿಮೆ ಆಗೋ ಥರ ಟ್ರೀಟ್ಮೆಂಟೇ ಆಗಲಿ ಇಲ್ಲ ಸಿರಪ್ ಟಾನಿಕ್ಗಳಾಗಲಿ ಅದು ಕುಡಿಬಾರ್ದು. ಯಾಕಂದರೆ ಎದೆ ಒಳಗಡೆ ಕಫ ಇದ್ದರೆ ಅದು ಹೊರಗಡೆ ಹೋಗೋದು ಬಹಳ ಇಂಪಾರ್ಟೆಂಟು. ಅದೇ ಥರ ಬರೀ ಒಣ ಕೆಮ್ಮು ಇರಿಟೇಟಿಂಗ್ ಇದೆ ಅಂದರೆ ಅದಕ್ಕೆ ಸಿರಪ್ ತೊಗೊಳ್ಬಹುದು. ಸೊ ಈ ಕೋವಿಡಲ್ಲಿ ಜಾಸ್ತಿ ಜನ ಪೇಷಂಟ್ಸ್ಗೆ 2-3 ವಾರದವರೆಗೆ ಒಣ ಕೆಮ್ಮು ಆಗೋ ಚಾನ್ಸಸ್ ಇದೆ. ಅಂಥವ್ರಿಗೆ ಈ ಸಿರಪ್ ಆಸ್ಕೋರಿಲ್ ಡಿ, ಇದರಲ್ಲಿ ಡೆಸ್ಟೋಮೆಥರ್ಫಾನ್ ಇದೆ, ಬೇರೆ ಮೆಡಿಸಿನ್ಸು ಇದ್ದಾವೆ. 10 ml ದಿನಕ್ಕೆ 3 ಸಲ ಊಟ ಆದಮೇಲೆ ಒಂದು 10 ದಿವಸ ತೊಗೊಳ್ಬಹುದು. ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಇವ್ರಿಗೆ ನ್ಯೂಮೋನಿಯಾನೂ ಇರುತ್ತೆ. ಅದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೋಸ್ಟ್ ಕಾಮನ್ ಎಫೆಕ್ಟಿವ್ ಆ್ಯಂಟಿಬಯೋಟಿಕ್ ಅಜಿಥ್ರಾಲ್ 500 mg, ಅಜಿಥ್ರೋಮೈಸಿನ್. ಊಟ ಆದಮೇಲೆ 2 ಗಂಟೆ ಆದಮೇಲೆ ತಿನ್ನಬೇಕಿದು. ಡೈಲಿ ಒಂದೇ ಒಂದು ಟ್ಯಾಬ್ಲೆಟ್ 5 ದಿವಸ ತೊಗೊಂಡ್ರೆ ಆಯಿತು. ಆಮೇಲೆ ಕೆಲವರಿಗೆ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಇದ್ದು ಆಮೇಲೆ ಈ ದೇಹದೊಳಗಡೆ ಅಲರ್ಜಿ ರಿಯಾಕ್ಷನ್, ಜಾಸ್ತಿ ಅಲರ್ಜಿ ಬರದೇ ಇರೋಕ್ಕೋಸ್ಕರ ಈ ಕೆಲವೊಂದು ಸ್ಟಡಿಗಳಲ್ಲಿ ಸ್ಟೀರಾಯ್ಡ್ ಎಫೆಕ್ಟಿವ್ ಆಗಿದೆ ಅಂತ ತೋರಿಸಿದ್ದಾರೆ. ಅದಕ್ಕೋಸ್ಕರ ಈ ಮೆಡ್ರಾಲ್ ಟ್ಯಾಬ್ಲೆಟ್ ಜಸ್ಟ್ 3 ದಿವಸ ಡೈಲಿ ಈ 2 ಟೈಮ್ಸ್ ಊಟ ಆದಮೇಲೆ ತೊಗೊಂಡ್ರೆ ಇದರಲ್ಲೂ ನಮ್ಮ ಎದೆ ಚೆಸ್ಟ್ ಹೀಲಿಂಗ್ ಆಗುತ್ತೆ. ಇದರೊಟ್ಟಿಗೆ ಕೆಲವ್ರಿಗೆ ಈ ನಾನು ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆನೇ ಫೈಬ್ರಿನೋಜನ್ ಮತ್ತು ಡಿ ಡೈಮರ್ ಒಂದು ಒಳ್ಳೆ ಟೆಸ್ಟ್ ಮಾಡುವಾಗ ಸ್ವಲ್ಪ ಜಾಸ್ತಿಯಾಗಿ ಬಂದರೆ ಅವರಿಗೆ ನಾವು ಈ ಸಬ್ಕ್ಯುಟೇನಿಯಸ್ ಕ್ಲಿಕ್ಸೇನ್ ಅಂದರೆ ಎನಾಕ್ಸೋಪ್ಯಾರಿನ್ ಸೋಡಿಯಂ ಇಂಜೆಕ್ಷನ್ ಕೊಡಬೇಕು. ಇದು IM ಕೊಡ್ತೀವಲ್ಲ ಆ ಥರ ಅಲ್ಲ, ಇದು ಈ ಇನ್ಸುಲಿನ್ ಕೊಡ್ತೀವಲ್ಲ ಆ ಥರ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಕೊಡಬೇಕು. ಇದು ಡೈಲಿ 2 ಟೈಮ್ಸ್ 5 ದಿವಸ ತನಕ ಕೊಟ್ಟರೆ ಇದರಲ್ಲೂ ನಮಗೆ ಜಾಸ್ತಿ ಪ್ರೊಟೆಕ್ಷನ್ ಆಗುತ್ತೆ. ನಾನು ಹೇಳಿದ್ದು ನೋಡಿ, ಇದು ಈ ಸಿವಿಯರ್ ರಿಯಾಕ್ಷನ್ ಆದರೆ, ಸಿವಿಯರ್ ಕೊರೋನಾದಲ್ಲಿ ಈ ಕೋವಿಡ್-19ಗಿಂತ ಜಾಸ್ತಿ ನಮ್ಮ ದೇಹದಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗಿ ಜನ ಸಾಯ್ತಾರೆ. ಅವನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ಇಂಜೆಕ್ಷನ್ ಕೊಡ್ತಾಯಿದ್ದೀವಿ. ಆಮೇಲೆ ಇದ್ರ ಜೊತೆ ಇನ್ನೊಂದೇನೆಂದರೆ, ಸ್ವಲ್ಪ ಆಕ್ಸಿಜನೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದರೆ ಅವೇಕ್ ರಿಪೊಸಿಷನಿಂಗ್ ಇಲ್ಲ ಪ್ರೋನಿಂಗ್ ಪೊಸಿಷನ್ ಅಂತ. ಇಲ್ಲ ಒಂದು ಸಿಂಪಲ್ಲಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ, ನೀವು ಸ್ಟ್ರೇಟಾಗಿ ಮಲಗೋದಕ್ಕಿಂತ ಬೋರ್ಲೆ ಮಲಗೋದು ಅಂತ ಹೇಳ್ತಾರಲ್ಲ ನಮ್ಮ ಹಳ್ಳಿಯಲ್ಲಿ, ಆ ಥರ ಪ್ರೋನ್ ಪೊಸಿಷನಲ್ಲಿ ಮಲ್ಕೊಂಡು ಉಸಿರಾಡಿದರೆ ಅದು ಜಾಸ್ತಿ ಒಳ್ಳೆಯದು. ಇಲ್ಲ ಅದು ಕರೆಕ್ಟ್ ಅದೇ ಪೊಸಿಷನಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಪ್ರೋನ್ ಪೊಸಿಷನಲ್ಲಿದ್ದು ಆಮೇಲೆ ಒಂದು ಪಕ್ಕಕ್ಕೆ ತಿರುಗಿ ಆಮೇಲೆ ಕೂತ್ಕೊಂಡು ಆಮೇಲೆ ಇನ್ನೊಂದು ಪಕ್ಕಕ್ಕೆ ತಿರುಗಿ ಮತ್ತೆ ಪ್ರೋನ್ ಪೊಸಿಷನ್ಗೆ, ಈ ಥರ ಅವೇಕ್ ರೀಪೊಸಿಷನಿಂಗ್ ಮತ್ತು ಪ್ರೋನಿಂಗ್ ಮಾಡಿದರೂ ಉಸಿರಾಟದ ತೊಂದರೆ ಕಡಿಮೆ ಆಗುತ್ತೆ. ಆದರೂ ಆಗಿಲ್ಲ, ಸ್ವಲ್ಪ ಉಸಿರಾಟ ಕಷ್ಟ ಇದೆ ಅಂತಂದರೆ ಹೋಮ್ ಆಕ್ಸಿಜನ್ ಟ್ರೀಟ್ಮೆಂಟು ಮಾಡಬಹುದು. ಆದರೆ ನಾನು ಹೇಳ್ತಾ ಇದ್ದೀನಿ, ಹೋಮ್ ಆಕ್ಸಿಜನ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಸಿಲಿಂಡರ್ಸ್ ಇಟ್ಕೊಂಡು ಅದರಲ್ಲೇ ಜೀವಿಸಬಾರ್ದು. ನೀವು ಪಲ್ಸ್ ಆಕ್ಸಿಮೀಟ್ರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ನೋಡಿ. ಹೋಮ್ ಆಕ್ಸಿಜನ್ ಟ್ರೀಟ್ಮೆಂಟು 4 ಲೀಟರ್ ಇಲ್ಲ 6 ಲೀಟರ್ ಪರ್ ಮಿನಿಟ್ವರೆಗೂ ಆ ಸಿಲಿಂಡ್ರಲ್ಲಿ 6 ಅಂತ ಒಂದು ಸಂಖ್ಯೆ ಇರುತ್ತೆ. ಅದುವರೆಗೆ ಮ್ಯಾಕ್ಸಿಮಮ್ ನೀವು ಹೋಗಬಹುದು. ಅದಾದಮೇಲೂ ಪಲ್ಸ್ ಆಕ್ಸಿಮೀಟ್ರಲ್ಲಿ 94ಕ್ಕಿಂತ ಕಡಿಮೆ ಆಗ್ತಾಯಿದ್ದರೆ ನೀವು ಸಡನ್ಲಿ ICUಯಲ್ಲಿ ಅಡ್ಮಿಟ್ ಆಗಲೇಬೇಕು. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಆಕ್ಸಿಜನ್ ಇದ್ದರೆ ಅದರಲ್ಲೇ ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಡಿ. ಬಹಳಷ್ಟು ಜನರಿಗೆ ಆಕ್ಸಿಜನ್ ಅಲ್ಲದೆ ಈ ನಾನು ಹೇಳಿದ್ನಲ್ಲ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಸ್ಟ್ರೋಕ್ ಆಗೋದ್ರಿಂದನೂ ಸಾಯ್ತಾ ಇದ್ದಾರೆ. ಸೊ ತೀವ್ರ ಕೋವಿಡ್, ಸಿವಿಯರ್ ಕೋವಿಡ್ ಅಂದ್ರೇನು? ರೋಗಿಗೆ ನ್ಯೂಮೋನಿಯಾ ಇದೆ, ಆಮೇಲೆ ನಾರ್ಮಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಸ್ಯಾಚುರೇಷನ್ ನೋಡಿದರೆ 90ಗಿಂತ ಕಡಿಮೆ ಇದೆ. ಇಂಥ ಪೇಷಂಟ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು. ಮನೆಯಲ್ಲಿ ಹೋಮ್ ಆಕ್ಸಿಜನ್ ಏನೂ ಆಗೋದಿಲ್ಲ. ಹಾಸ್ಪಿಟ್ಲಲ್ಲಿ ಜನರಲ್ಲಿ ICCU ಐಸೋಲೇಷನ್ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿದರೆ ಡಾಕ್ಟರ್ಸ್ ನರ್ಸು ಎಲ್ಲರೂ ಡ್ರಾಪ್ಲೆಟ್ ಪ್ರಿಕಾಷನ್ಸು ಅಂದರೆ ಕಂಪ್ಲೀಟ್ ಕವರೇಜ್, ನಾನು ಮಾಡಿದ್ನಲ್ಲ, ನಾನು ಫೋಟೋ ತೋರಿಸಿದ್ನಲ್ಲ ಆ ಥರ ಕಂಪ್ಲೀಟ್ ಕವರೇಜ್ನಲ್ಲಿರಬೇಕು. ಅದರ ಒಂದು ವಿಷಯ ಇಂಪಾರ್ಟೆಂಟು, ಪರ್ಟಿಕ್ಯುಲರ್ಲಿ ಔಟ್ಸೈಡಲ್ಲಿ ವರ್ಕ್ ಮಾಡ್ತಿರೋ ಡಾಕ್ಟರ್ಸ್ಗಳಿಗೆ ಪೇಷಂಟ್ಸ್ ಬಂದಮೇಲೆ ಎಲ್ಲರಿಗೆ ಈ ಗ್ಲೂಕೋಸ್ ಕೊಡೋದು ಸಾಧಾರಣ. ಆದರೆ ಕೋವಿಡ್ ಇರೋ ಪೇಷಂಟ್ಸ್ಗೆ ಜಾಸ್ತಿ ಗ್ಲೂಕೋಸ್ ಕೊಡಬಾರ್ದು, ಕಡಿಮೆ ದ್ರವ ಓವರ್ಲೋಡ್ ಮಾಡಬೇಕು. ಯಾಕೆ ಹೇಳಿ?
ಪೇಷಂಟ್ಗೆ ಉಸಿರಾಡೋಕ್ಕೆ ಮುಂಚೆನೇ ಕಷ್ಟ ಇದೆ. ನಾವು ಜಾಸ್ತಿ ಓವರ್ಲೋಡ್ ಮಾಡಿದರೆ ಏನಾಗುತ್ತೆ ಅಂದರೆ ಪಲ್ಮರಿ ಎಡಿಮಾ ಆಗೋಕ್ಕೆ ಚಾನ್ಸ್ ಇದೆ. ಅಂದರೆ ಲಂಗ್ಸ್ ಒಳಗಡೆ ನೀರು ಕಟ್ಕೊಳ್ಳೋ ಚಾನ್ಸ್ ಇದೆ. ಆ ಥರ ಇರುವಾಗ ಮುಂಚೆನೇ ಉಸಿರಾಟಕ್ಕೆ ಫೇಲ್ ಆಗ್ತಾಯಿದೆ. ಅದರಲ್ಲಿ ಈ ಕೆಲವೊಂದು ಕೆಲಸ ಮಾಡ್ತಿರೋ ಲಂಗ್ಸಲ್ಲಿ ನೀರು ಕಟ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಸೀರಿಯಸ್ ಆಗಬಹುದು. ಆದರೆ ಫ್ಲೂಯಿಡ್ ಕಡಿಮೆ ಆದರೆ ಫ್ಲೂಯಿಡ್ ಕೊಡಬೇಕು. ಅದೆಲ್ಲ ICCU ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಯೂರಿನ್ ಔಟ್ಪುಟ್ ಎಲ್ಲ ನೋಡಿ ಮಾಡ್ತೇವೆ ನಾವು. ಆದರೆ ಹೊರಗಡೆ ಇರೋ ಕ್ಲಿನಿಷಿಯನ್ಸು ಅವ್ರಿಗೆ ಅರ್ಥ ಮಾಡ್ಕೋಬೇಕೇನೆಂದರೆ ಕೋವಿಡ್ ಇದ್ದರೆ ಜಾಸ್ತಿ ಗ್ಲೂಕೋಸ್ ಕೊಡಬಾರ್ದು. ಆಮೇಲೆ ಪೇಷಂಟ್ ಅಡ್ಮಿಟ್ ಆದಮೇಲೆ ICCU ಅಲ್ಲಿ IV ಇಂಜೆಕ್ಷನ್ ಆ್ಯಂಟಿಬಯೋಟಿಕ್ಸ್, ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ನಾವು ಕೊಡ್ತೀವಿ. ಇಂಜೆಕ್ಷನ್ ಮೆರೋಪಿನಮ್, ಈ ಜಾಸ್ತಿ ರೆಸಿಸ್ಟೆನ್ಸ್ ಇಲ್ಲ, ಇದು 1 ಗ್ರಾಮ್ 2 ಟೈಮ್ಸ್ IV 7 ಡೇಸ್ 10 ಡೇಸ್ ತನಕ ಪೇಷಂಟ್ ICU ಅಲ್ಲಿ ಇರೋ ತನಕ ನಾವು ಕೊಡ್ತೀವಿ ಒಂದೊಂದು ಸಲ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು 4.5 ಗ್ರಾಮ್ ಇಂಜೆಕ್ಷನ್ ಪಿಪ್ಟಾಸ್, ಅಂದರೆ ಪೆಪರಾಸಿನ್ ಮತ್ತು ಟ್ರೈಸೋಬ್ಯಾಕ್ಟಮ್. ಇದರಲ್ಲಿ ಏನಾಗುತ್ತೆ ಅಂದರೆ ಈ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಇನ್ವಾಲ್ವ್ ಆಗಿರುವಂಥ ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಾಸ್ ಎಷ್ಟೆಲ್ಲ ಏನಿದಾವಲ್ಲ ಅವನ್ನೆಲ್ಲ ಕವರ್ ಮಾಡುತ್ತಿದ್ದು ಅವು ಕೊಡಬೇಕು. ಅದರ ಜೊತೆಗೆ ಇಂಜೆಕ್ಷನ್, ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇವರಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ಸು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ ಕೋವಿಡ್ ಪೇಷಂಟ್ಸಲ್ಲಿ. ಅವ್ರಿಗೆ ನೀವು IV ಪ್ಯಾಂಟೋಪ್ರಜಾಲ್, ಸ್ಲೋ IV ಸ್ಟ್ಯಾಟ್ ಕೊಡಬೇಕು. ಎಲ್ಲ IVಯಲ್ಲಿ ಕೊಡೋದು ಇವೆಲ್ಲ ಇಂಜೆಕ್ಷನ್ಸು. ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಟೆಸ್ಟ್ ಡೋಸ್ ಕೊಟ್ಟು ಅಲರ್ಜಿ ಇಲ್ಲ ಅಂತಂದರೆ ಇಂಜೆಕ್ಷನ್ಸ್ ಕೊಡಬೇಕು. ಆಮೇಲೆ ಅದ್ರ ಜೊತೆಗೇ ಈ ಎಲ್ಲ ಸಿವಿಯರ್ ಪೇಷಂಟ್ಸಲ್ಲಿ ಕಂಪಲ್ಸರಿ ಇಂಜೆಕ್ಷನ್ ಕ್ಲೆಕ್ಸಾನ್ ಎನಾಕ್ಸಪರಿನ್ ಸಬ್ಕ್ಯೂಟೇನಿಯಸ್ ಕೊಡಲೇಬೇಕು. ಡೈಲಿ 2 ಟೈಮ್ಸ್. ಸಬ್ಕ್ಯೂಟೇನಿಯಸ್ ಅಂದರೆ ಸ್ಕಿನ್ ಸ್ವಲ್ಪ ಜಾಸ್ತಿ ಮಾಡಿ ಜಸ್ಟ್ ಸ್ಕಿನ್ ಒಳಗಡೆ ಇಂಜೆಕ್ಷನ್ ಕೊಡೋದು. ಚಿಕ್ಕ ಇನ್ಸುಲಿನ್ ಸಿರಿಂಜಿಂದ ಕೊಡಬೇಕು. ಡೈಲಿ 2 ಟೈಮ್ಸ್ ಮಿನಿಮಮ್ 5 ಡೇಸ್ ಕೊಡಬೇಕು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಈ ರೀಸೆಂಟ್ಲಿ ಕೆಲವು ಈ 2 ತಿಂಗಳೊಳಗಡೆಯಿಂದ ದೊಡ್ಡ ರಿಸರ್ಚಲ್ಲಿ ಗೊತ್ತಾಗಿರೋದು, ಸಿವಿಯರ್ ಕೋವಿಡ್ ಪೇಷಂಟ್ಸು ಈ ಡೆಕ್ಸಾಮೆಥಾಸೋನ್ ಇಂಜೆಕ್ಷನ್ ಕೊಟ್ಟರೆ ಇಲ್ಲ ಮಿಥೈಲ್ಪ್ರೆಡ್ನಿಸೋಲೋನ್ ಇಂಜೆಕ್ಷನ್ ಕೊಟ್ಟರೆ ಅವರು ಬೇಗ ವಾಸಿ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ಇಂಜೆಕ್ಷನ್ ಡೆಕ್ಸೋನ 6 mg IV ದಿನಕ್ಕೆ 2 ಸಲ ಒಂದು 10 ದಿವಸ ಕೊಡಬೇಕು ICCU ಅಲ್ಲೇ. ಕೆಲವೊಂದು ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ ಈ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಸೈಟೋಕೈನ್ ಸ್ಟಾಮ್ ಅಂತ ಹೇಳ್ತಾರೆ. ಸೈಟೋಕೈನ್ ಸ್ಟಾಮ್ ಅಂತಂದರೆ ಈ ವೈರಸ್ ದೇಹದಲ್ಲಿ ಆಮೇಲೆ ಎದೆಯಲ್ಲಿ ಬಂದಮೇಲೆ ಅದನ್ನು ಫೈಟ್ ಮಾಡೋದಕ್ಕೋಸ್ಕರ ನಮ್ಮ ಬಿಳಿ ರಕ್ತ ಕಣಗಳು ಮತ್ತು ಎಲ್ಲ ಸೈಟೋಕೈನ್ಸು ಈ ಕೆಮಿಕಲ್ಸ್ನ ರಿಲೀಸ್ ಮಾಡ್ತವೆ. ಆ ಸೈಟೋಕೈನ್ಸು ಆ ಕೆಮಿಕಲ್ಸ್ ರಿಲೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಸೆಪ್ಟಿಕ್ ಥರ ಸಿಚುವೇಷನ್ ಆಗುತ್ತೆ. ಅಂದ್ರೇನು, ಜ್ವರ ಬರುತ್ತೆ, ಆಮೇಲೆ BP ಕಡಿಮೆ ಆಗುತ್ತೆ, ಆಮೇಲೆ ಕಿಡ್ನಿ ಲಂಗ್ಸ್ ಆಲ್ರೆಡಿ ಫೇಲ್ ಆಗ್ತಾ ಇದ್ದಾವೆ, ಮತ್ತು ಹಾರ್ಟ್ ಫೇಲು ಆ ಥರ ಆರ್ಗನ್ಸ್ ಫೇಲ್ ಆಗ್ತಾ ಇರ್ತವೆ. ಇಂಥ ಕೇಸಸಲ್ಲಿ ಈ ಸ್ಟೀರಾಯ್ಡ್ ಇಂಜೆಕ್ಷನ್ ಜೊತೆಗೆ ಇಂಜೆಕ್ಷನ್ ಟೋಕ್ಲಿಜುಮ್ಯಾಬ್, ಆ್ಯಕ್ಟಿಮ್ರಾ ಅಂತ ಇಂಡಿಯಾದಲ್ಲಿ ಬರುತ್ತೆ, 400 mg ಸ್ಲೋ IV ಒಂದು NS ಬಾಟ್ಲಲ್ಲಿ 1 hour ತನಕ ಡ್ರಿಪ್ ಕೊಟ್ಟರೆ ಅದರಲ್ಲಿ ಬಹಳಷ್ಟು ಜನರಿಗೆ ವಾಸಿಯಾಗಿದೆ. ಬಹಳ ಜನ ಈವನ್ ಡಾಕ್ಟರ್ಸು ICU ಅಲ್ಲಿ ಅಡ್ಮಿಟ್ ಆಗಿದ್ದರು, ಕಡಿಮೆ ಆಗಿಲ್ಲ. ಆಮೇಲೆ ಬೇರೆ ದೊಡ್ಡ ಹಾಸ್ಪಿಟಲ್ಗೆ ಹೋದರೆ ಅವರು ಈ ಟೋಸಿಲಿನ್ ಇಂಜೆಕ್ಷನ್ ಕೊಟ್ಟ ಮೇಲೆ 4-5 ದಿವಸ ಆದಮೇಲೆ ಎಲ್ಲ ವಾಸಿಯಾಗಿದ್ದಾರೆ. ಒಂದು ವಿಷಯ ಬಹಳಷ್ಟು ಜನರಿಗೆ ಇಂಪಾರ್ಟೆಂಟು ನೋಡಿ, ಕೋವಿಡ್ ಒಂದು ವೇಳೆ ಬಂದಮೇಲೆ ಡಾಕ್ಟರ್ ಸಂಪರ್ಕದಲ್ಲಿರೋದು ಇಂಪಾರ್ಟೆಂಟು. ಕೋವಿಡ್ನಲ್ಲಿ ಹೇಗೆ ಅಂದರೆ ಒಂದು 100ರಲ್ಲಿ 85% ಜನರಿಗೆ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಒಂದು 15% ಜನರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಡೆತ್ ಆಗ್ಬೋದು. 1% ಜನರು ಹೇಗೆ ಅಂದರೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಡೆತ್ ಆಗಬಹುದು. ಅದಕ್ಕೋಸ್ಕರ ನಾನು ಹೇಳ ಬಯಸೋದೇನೆಂದರೆ, ಕೋವಿಡ್ ಬಂದಮೇಲೆ ಡಾಕ್ಟರ್ ಸಂಪರ್ಕದಲ್ಲಿರಿ. ಡಾಕ್ಟ್ರ್ ಯಾವಾಗ ಹೇಳ್ತಾರೆ ಆವಾಗ ಹೋಗಿಬಿಟ್ಟು ನೀವು ICU ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಈ ICU ಅಲ್ಲಿ ಪೇಷಂಟ್ ಇದ್ದಾರೆ, ನೀವೆಲ್ಲ ಕೊಟ್ಟರಿ ಆದರೂ ಈಗ ಬೇಗ ವಾಸಿ ಆಗ್ತಾ ಇಲ್ಲ ಅಂಥವ್ರಿಗೆ ಇಂಜೆಕ್ಷನ್ ರೆಮ್ಡಿಸಿವಿರ್ ಈ ಅಮೇರಿಕಾದಲ್ಲಿ ಕೆಲವೊಂದು ಟ್ರಯಲ್ಸ್ ಮಾಡಿದರೆ ಅದರಲ್ಲಿ ಇದು ICU ಸ್ಟೇಜ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಒಂದು ಪ್ರೂಫ್ ಬಂದಿದೆ. ಅದಕ್ಕೆ ರೆಮ್ಡಿಸಿವಿರ್ ಸ್ಟಾರ್ಟಿಂಗ್ ಫಸ್ಟ್ ಡೇ 200 mg IV ಕೊಡಬೇಕು. ಅದಾದಮೇಲೆ 100 mg IV ಇನ್ನೊಂದು 4 ದಿವಸ ಕೊಡಬೇಕು. ಇನ್ನೊಂದು ಕನ್ವಲ್ಸೆಂಟ್ ಪ್ಲಾಸ್ಮಾ ಥೆರಪಿ ಅಂತ ಅಂದ್ರೇನು, ಕೋವಿಡ್ ಬಂದು ವಾಸಿಯಾಗಿರೋ ಜನರು ರಕ್ತ ಕೊಟ್ಟ ಮೇಲೆ ಆ ರಕ್ತದಲ್ಲಿ ಪ್ಲಾಸ್ಮಾ ಫಿಲ್ಟರ್ ಮಾಡಿಬಿಟ್ಟು ಆ ಪ್ಲಾಸ್ಮಾದಲ್ಲಿ ಬಹಳಷ್ಟು ಕೋವಿಡ್ನ ಫೈಟ್ ಮಾಡೋವಂಥ ಆ್ಯಂಟಿಬಾಡೀಸ್ ಇರ್ತವೆ. ಆ ರಕ್ತ ಮ್ಯಾಚ್ ಮಾಡಿ ಡೈರೆಕ್ಟ್ ಪೇಷಂಟ್ಸ್ಗೆ 200 mg
IV ಸಿಂಗಲ್ ಒಂದೇ ಒಂದು ಸಲ ಕೊಟ್ಟರೆ ಕೆಲವೊಂದು ICU ಪೇಷಂಟ್ಸ್ಗೆ ಕಡಿಮೆ ಆಗಿದೆ. ಆದರೂ ಇದರಲ್ಲಿ 100% ಪ್ರೂಫ್ ಏನಿಲ್ಲ. ಕೆಲವ್ರಿಗೆ ಟ್ರೈ ಮಾಡಿದರೆ ಕಡಿಮೆ ಆಗಿದೆ, ಸಿವಿಯರಿಟಿ ಕಡಿಮೆ ಆಗಿದೆ. ಬಟ್ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸು ಇದ್ರ ಬಗ್ಗೆ ಇನ್ನೂ ಆಗಿಲ್ಲ. ಆಮೇಲೆ ಈಗ ನಾವು ಡಿಸ್ಕಸ್ ಮಾಡೋಣ ಮೇನ್ ಏನಂದರೆ ಆಕ್ಸಿಜನ್ ಟ್ರೀಟ್ಮೆಂಟ್ ಹೇಗೆ, ಸ್ಟೆಪ್ ವೈಸ್ ಆಕ್ಸಿಜನ್ ಟ್ರೀಟ್ಮೆಂಟ್ ಅಂದ್ರೇನು. ಪೇಷಂಟ್ ಹಾಸ್ಪಿಟಲಲ್ಲಿ ಬಂದ ಮೇಲೆ ನಾವು ಪಲ್ಸ್ ಆಕ್ಸಿಮೀಟ್ರಲ್ಲಿ ಆಕ್ಸಿಜನ್ ನೋಡ್ತೀವಿ, ಆರ್ಟ್ರಿಯಲ್ ಬ್ಲಡ್ ಗ್ಯಾಸಸ್ ನೋಡ್ತೀವಿ, SpO2 FiO2 ರೇಷಿಯೋ ನೋಡ್ತೀವಿ. ಈ 300ಗಿಂತ ಜಾಸ್ತಿ ಏನಾದರೂ ಇದ್ದರೆ ಅದನ್ನು ಏನು ಹೇಳೋದು ನಾವು, 300ಗಿಂತ ಕಡಿಮೆ ಇದ್ದರೆ ಅದನ್ನು ಹೇಳೋದು ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ. ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂದರೆ ಪೇಷಂಟ್ ಗಾಳಿ ಉಸಿರಾಡಿದರೂ ಲಂಗ್ಸ್ ತನಕ ಹೋದರೂ ಅದು ನಮ್ಮ ರಕ್ತದಲ್ಲಿ ಹೋಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾಯಿಲ್ಲ. ನಿಮಗೆಲ್ಲ ಗೊತ್ತಲ್ಲ, ನಾವು ಉಸಿರಾಡಿದ ಮೇಲೆ ಆಮ್ಲಜನಕ ಒಳಗಡೆ ಅಲ್ವಿಯೋಲೆ ಒಳಗಡೆ ಹೋಗುತ್ತೆ. ಅದರಿಂದ ಅದೇ ಆಮ್ಲಜನಕ ರಕ್ತನಾಳಗಳಲ್ಲಿ ಹೋಗುತ್ತೆ. ರಕ್ತನಾಳಗಳಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಲ್ವಿಯೋಲೆಯಿಂದ ಬಂದು ನಾವು ಹೊರಗಡೆ ಉಸಿರನ್ನು ಬಿಡ್ತೇವೆ. ಆದರೆ ಈಗ ಈ ಕೆಪಾಸಿಟಿ ಮನುಷ್ಯರಲ್ಲಿ ಆಮ್ಲಜನಕ ತೊಗೊಂಡ್ರೂ ರಕ್ತದಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಅದನ್ನು ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥ ಜನರು ಸ್ವಲ್ಪ ಇದು ಸೀರಿಯಸ್ ಕಂಡೀಷನ್, ಇದು ICCUಯಲ್ಲಿಟ್ಟು ಟ್ರೀಟ್ಮೆಂಟ್ ಮಾಡಿದ್ರೇ ಬದುಕ್ತಾರೆ ಇಂಥವರು. ಸೊ ಈಗ ಫಸ್ಟ್ ಬರೋಣ. ಸ್ಟಾರ್ಟಿಂಗ್ ಪೇಷಂಟ್ ಬಂದರು, ಆಕ್ಸಿಜನ್ ನೋಡುವಾಗ ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು SpO2 95, 96 ಇಲ್ಲ 94 ಆ ಥರ ಇದೆ ಅಂದರೆ ನಾರ್ಮಲ್ ಸಿಲಿಂಡರ್ ಆಕ್ಸಿಜನ್ ಸ್ಟಾರ್ಟ್ ಮಾಡಬೇಕು. 6 ಲೀಟರ್ ಪರ್ ಮಿನಿಟ್, 4 to 6 ಲೀಟರ್ ಪರ್ ಮಿನಿಟ್. ಒಂದು ವೇಳೆ ಅದರಲ್ಲೂ ಆಕ್ಸಿಜನ್ ಸ್ಯಾಚುರೇಷನ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದರೆ ಅವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ಸಿಂಪಲ್ ಫೇಸ್ ಮಾಸ್ಕ್. ಇದರಲ್ಲಿ ಏನಂದರೆ ಈ 5 to 10 ಲೀಟರ್ಸ್ ಪರ್ ಮಿನಿಟ್ ತನಕ ಡೆಲಿವರಿ ಮಾಡ್ಬೋದು. ಅಂದರೆ ಏನು, ಈ ಫೇಸ್ ಮಾಸ್ಕ್ ನೇಸಲ್ ಪ್ರಾಂಗ್ಸ್ ಅಲ್ಲದೆ ದೊಡ್ಡ ಮಾಸ್ಕಲ್ಲಿ ಕೊಟ್ಟರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಆಕ್ಸಿಜನ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಒಂದು ವೇಳೆ ರಿಕವರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈ NRM ಅಂತ ಹೇಳ್ತೀವಿ ನಾವು, ಅದು ನಾನ್ ರೀಬ್ರೀದಿಂಗ್ ಮಾಸ್ಕ್ ಅಂತ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ. ಇದರಲ್ಲಿ 10 to 15 ಲೀಟರ್ಸ್ ಪರ್ ಮಿನಿಟ್ ತನಕ ಮಾಡ್ಬೋದು. ಈ ಟ್ರಯಲ್ ಮಾಡುವಾಗ ನಾವು ಒಂದು 40 to 45 ಮಿನಿಟ್ಸ್ ಮ್ಯಾಕ್ಸಿಮಮ್ 1 ಅವರ್ ಅಬ್ಸರ್ವೇಷನಲ್ಲಿ ನೋಡಬೇಕು. ಈ 1 ಅವರ್ ಅಬ್ಸರ್ವೇಷನಲ್ಲಿ ಆಕ್ಸಿಜನ್ ನಾರ್ಮಲ್ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ ಹೈ ಫ್ಲೋ ನೇಸಲ್ ಆಕ್ಸಿಜನ್ ಸಿಸ್ಟಮ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ದೊಡ್ಡ ಹೈ ಫ್ಲೋ ನೇಸಲ್ ಆಕ್ಸಿಜನ್ ಮಷಿನ್ ಅಂತ ಸ್ಪೆಷಲ್ ಮಷಿನ್ ಬರುತ್ತೆ. ನಮ್ಮಲ್ಲೂ ಇದೆ, ಕರ್ನಾಟಕದಲ್ಲಿ ಜಾಸ್ತಿ ಜನರಲ್ಲಿದೆ. ಇದು ಕೊರೋನಾ ಪೇಷಂಟ್ಸಲ್ಲಿ ಜಾಸ್ತಿ ಇಂಟ್ಯೂಬೇಷನ್ ರೇಟ್ಸ್ನ ಕಡಿಮೆ ಮಾಡಿದೆ. ಇದು ರೆಸ್ಪಿರೇಟರಿ ಫೇಲರ್ ಆದರೂ ಇದರಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಂಟ್ರೋಲ್ಡ್ ಹೈ ಫ್ಲೋ ಆಕ್ಸಿಜನ್ ಡೈರೆಕ್ಟ್ ಈ ಮಷೀನಿಂದ ಒಳಗಡೆ ಹೋಗುತ್ತೆ. ಈ ಲಂಗ್ಸ್ ಫೇಲ್ ಆದರೂ ಆಕ್ಸಿಜನ್ ಪುಷ್ ಮಾಡುತ್ತೆ. ಇದರಲ್ಲಿ 10ರಿಂದ 60 ಲೀಟರ್ಸ್ ಪರ್ ಮಿನಿಟ್ ತನಕ ಆಕ್ಸಿಜನ್ ಕೊಡಬಹುದು. ಬಹಳಷ್ಟು ಜನ ನನಗೆ ಗೊತ್ತಿರೋ ಕೆಲವೊಂದು ಡಾಕ್ಟರ್ಸು, ನನಗೆ ಗೊತ್ತಿರೋ ಕೆಲವೊಂದು ನರ್ಸಸ್ಗೂ ಈ ಟ್ರೀಟ್ಮೆಂಟಿಂದ ಕಡಿಮೆ ಆಗಿದ್ದಾರೆ. ನೋಡಿದರೆ ಸ್ಯಾಚುರೇಷನ್ 80, 85, 86 ತನಕ ಕೆಳಗಡೆ ಹೋಗಿತ್ತು. ಹೈ ಫ್ಲೋ ಆಕ್ಸಿಜನ್ ಟ್ರೀಟ್ಮೆಂಟ್ ಕೆಲವರಿಗೆ 10 ದಿವಸ, 15 ದಿವಸ ತನಕ ಕೊಟ್ಟ ಮೇಲೆ ಎಲ್ಲ ಕಂಪ್ಲೀಟ್ ಕಡಿಮೆ ಆಗಿದ್ದಾರೆ. ಅವ್ರಿಗೆ ಇಂಟ್ಯೂಬೇಷನ್ ಅವಶ್ಯಕತೆಯೇ ಬಂದಿಲ್ಲ. ಲಾಸ್ಟ್ ಹೈ ಫ್ಲೋ ಆಕ್ಸಿಜನ್ ನೋಡಿದ್ವಿ ನಾವು. ಹೈ ಫ್ಲೋ ಆಕ್ಸಿಜನಲ್ಲಿ ಏನು ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾವು ಮೆಕ್ಯಾನಿಕಲ್ ವೆಂಟಿಲೇಷನ್ ಮಾಡಬೇಕು. ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದರೆ ಏನು? ಬಾಯಿ ತೆಗೆದಿಟ್ಟು ಬಾಯಿ ಒಳಗಡೆ ನಾವು ಟ್ಯೂಬ್ ಹಾಕ್ತೇವೆ. ಟ್ಯೂಬ್ ಹಾಕಿದ ಮೇಲೆ ಅದು ಮೆಕ್ಯಾನಿಕಲ್ ವೆಂಟಿಲೇಟರ್ ಜೊತೆ ಕನೆಕ್ಟ್ ಮಾಡ್ತೀವಿ. ಆ ಮಷಿನ್ ಆ ಮನುಷ್ಯನ ಬದಲಾಗಿ ಉಸಿರಾಡುತ್ತೆ. ನಾವು ಒಂದು ಸೆಡೇಷನ್ ಕೊಟ್ಬಿಟ್ಟು ಮಲಗಿಸ್ತೀವಿ ಪೇಷಂಟ್ಸ್ನ. ಆಮೇಲೆ ಅವರು ಆ ಮಷಿನ್ ಉಸಿರಾಟದಿಂದ ಉಸಿರಾಡ್ತಾರೆ. ಮತ್ತು ಇದರಲ್ಲೂ ಈ ಲೆಸ್ ಇಂಜೂರಿಯಸ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಮಾಡೋದು ಉತ್ತಮ. ಆಮೇಲೆ ಕೆಲವೊಂದು ವಿಷಯಗಳು ಇನ್ನೊಂದೇನೆಂದರೆ, ಇಷ್ಟೆಲ್ಲ ಆದಮೇಲೂ ಕೆಲವೊಂದು ಪೇಷಂಟ್ಸ್ಗೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಆಗಿಬಿಟ್ಟು ಡೆತ್ತು ಆಗಬಹುದು 1% ಆಫ್ ಕೇಸಲ್ಲಿ. ಇಲ್ಲ ಥ್ರೋಂಬೋ ಎಂಬೋಲಿಕ್ ಫಿನಾಮಿನಾ ಅಂದ್ರೇನು, ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಇಲ್ಲ ಬೇರೆ ರೋಗಗಳು ಬರ್ಬೋದು. ಆಮೇಲೆ ಇಷ್ಟೆಲ್ಲ ಆದಮೇಲೂ ಈ ಇಮ್ಯುನಿಟಿ ಚೆನ್ನಾಗಿಲ್ಲ ಅಂತಂದರೆ ಬೇರೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಬಂದುಬಿಟ್ಟು ಡೆತ್ ಆಗ್ಬೋದು. ಆದರೆ ನಂದು ಒಂದೇ ಒಂದು ಮಾತು ನಾನು ಹೇಳೋದೇನೆಂದರೆ,
ಕೋವಿಡ್ ಯಾರಿಗಾದರೂ ಬಂದರೆ ಡಾಕ್ಟರ್ ಸಂಪರ್ಕದಲ್ಲಿರಿ. ಮೈಲ್ಡ್ ಕೋವಿಡ್ ಮನೆಯಲ್ಲಿ ಹೋಮ್ ಕೇರ್ ಟ್ರೀಟ್ಮೆಂಟೇ ಮಾಡ್ಕೊಂಬಿಡಿ. ಮಾಡ್ರೇಟ್ ಕೋವಿಡ್ ಇದ್ದರೆ ಡಾಕ್ಟರ್ ಸಂಪರ್ಕದಲ್ಲಿರಿ. ಮನೆಯಲ್ಲಿ ಹೋಮ್ ಆಕ್ಸಿಜನ್ ಟ್ರೀಟ್ಮೆಂಟ್ ಜೊತೆ ಬೇರೆ ಇಂಜೆಕ್ಷನ್ಸು ಮನೆಯಲ್ಲಿ ತೊಗೊಳ್ಬಹುದು, ಡಾಕ್ಟರ್ ಬಂದು ಕೊಡಬಹುದು. ಆಕ್ಸಿಜನ್ ಸ್ಯಾಚುರೇಷನ್ 94ಕ್ಕಿಂತ ಕಡಿಮೆ ಆಗಿಬಿಟ್ರೆ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ICUಲಿ ಅಡ್ಮಿಟ್ ಆಗೋದು ವಾಸಿ. ಟ್ರೀಟ್ಮೆಂಟ್ ನಾವು ಒಂದು ವೇಳೆ ತೊಗೊಂಡ್ರೆ 99% ಆಫ್ ದ ಕೇಸಸ್ ಬದುಕೋ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಇದಲ್ಲದೇನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇಲ್ಲಿ ಕಮೆಂಟ್ ಮಾಡಿ, ನಾನು ಆ ಡೌಟ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ.